ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಚಿನ್ನಾಭರಣಗಳ ಬೃಹತ್ ಮಳಿಗೆ, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಳ್ತಂಗಡಿ, ಬೆಂಗಳೂರು. ಹೋಮ್ಸ್ಕೇಪ್ ಫರ್ನಿಚರ್ಸ್, ಕೊಡಗಿಗೆ ಸಮೀಪದ ವಿಶಾಲವಾದ ಮಳಿಗೆ, ಪಯ್ಯಾವೂರ್, ಕೇರಳ. ಶಾರದಾ ಜ್ಯುವೆಲರ್ಸ್, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ಬೃಹತ್ ಮಳಿಗೆ, ಅರಸ್ ರೋಡ್, ಮೈಸೂರು. ಎ ಟು ಝೆಡ್ ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. SLV ಪ್ರೊಮ್ಯಾಕ್ಸ್, ಕಾರ್ನ್ ಮಿಕ್ಸ್ ಅಂಡ್ ಕಾರ್ನ್ ಪ್ರಾಡಕ್ಟ್ಸ್, ಕುಶಾಲನಗರ್. ಪ್ರಶಾಂತ್ ಫರ್ನಿಚರ್ಸ್, ನಿಮ್ಮ ಅಂದದ ಮನೆಗೆ ಚಂದದ ಪೀಠೋಪಕರಣಗಳ ಮಳಿಗೆ, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಫ್ಯಾಬಿನ್ಸ್ ಫ್ಯಾಮಿಲಿ ರೆಸ್ಟೋರೆಂಟ್, ಬೆಕಾಚಿ ರೆಸ್ಟೋ ಕೆಫೆ, ಆಲ್ವೇಸ್ ಸೆಲ್ ಟವರ್, ಕೊಹಿನೂರು ರಸ್ತೆ, ಮಡಿಕೇರಿ. ರೋಗಿಗಳು ಹಾಗೂ ಅವರ ಸಂಬಂಧಿಕರೊಂದಿಗೆ ಸೌಜನ್ಯದಿಂದ ವರ್ತಿಸಬೇಕೆಂದು ಜಿಲ್ಲಾಸ್ಪತ್ರೆಯ ಸಿಬ್ಬಂದಿಗಳಿಗೆ ಮಡಿಕೇರಿ ಶಾಸಕ ಡಾಕ್ಟರ್ ಮಂತ್ರಗೌಡ ಅವರು ಕಟ್ಟುನಿಟ್ಟಿನ ಸೂಚನೆ ನೀಡಿದ್ದಾರೆ. ಮಡಿಕೇರಿಯ ಜಿಲ್ಲಾಸ್ಪತ್ರೆಯಲ್ಲಿ ರೋಗಿಗಳಿಗೆ ಅನಾನುಕೂಲಗಳಾಗ್ತಾ ಇದೆ ಮತ್ತು ಸಿಬ್ಬಂದಿಗಳು ಸೌಜನ್ಯದಿಂದ ವರ್ತಿಸ್ತಾ ಇಲ್ಲ ಎನ್ನುವ ಗಂಭೀರ ದೂರುಗಳು ಕೇಳಿಬಂದ ಹಿನ್ನೆಲೆ ಶಾಸಕರು ದಿಢೀರ್ ಭೇಟಿ ನೀಡಿ ಪರಿಶೀಲಿಸಿದರು. ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಬರುವ ರೋಗಿಗಳು ಹಾಗೂ ಸಂಬಂಧಪಟ್ಟವರೊಂದಿಗೆ ಗೌರವಯುತವಾಗಿ ನಡೆದುಕೊಳ್ಳಬೇಕು ಹಾಗೂ ಸೂಕ್ತ ರೀತಿಯಲ್ಲಿ ಸ್ಪಂದನೆ ನೀಡಬೇಕೆಂದು ವೇದಿಕೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಚೀಟಿ ಬರಿಬೇಕಾದಾಗ ಜನಕ್ಕೆ ಒಂದು ಸ್ವಲ್ಪ ಖುಷಿ ಕೂತ್ಕೊಂಡು ಮಾತಾಡಪ್ಪ, ಚೆನ್ನಾಗಿ ಮಾತಾಡಿ ಕಳಿಸ್ಬೇಕಾ ಬೇಡ ಅವ್ರನ್ನ. ಅವ್ನು ನೋಡ್ದ ನಿನ್ನೆ ವಿಡಿಯೋ ಹೆಂಗೆ ಮಾತಾಡೋನು, ಅವ್ನಿಗೆ ಖುಷಿಯಾಗಿ ಬರ್ತಾರ, ಫೇಸ್ಬುಕ್ ಕಷ್ಟದಲ್ಲಿ ಬರ್ತಾರಲ್ಲಪ್ಪ. ನಾವು ನಿನಗೆ ಹೇಳ್ತಾ ಇಲ್ಲ, ಎಲ್ಲರೂ ಸೇರಿಸಿ ಹೇಳ್ತಾ ಇರೋದು. ನಿಮಗೂ ಬಂದಿರ್ತಾರೆ, ನೀವು ಬೇಕಾಬಿಟ್ಟು ಏನು ನಿಮ್ಮ ಅಪ್ಪನ ಮನೇನೋ ಅತ್ತೆ ಮನೆಯಲ್ಲಿ ಕೆಲಸ ಮಾಡೋದು ಆದ್ರೆ ಕಷ್ಟ ಇದೆ ನನ್ನ ಜೊತೆ. ಆಮೇಲೆ ನೀವು ಏಜೆನ್ಸಿ ಇಲ್ಲ, ಇವ್ರು ನಮ್ಮಲ್ಲಿ ಬಂದಾಗ ನಮ್ದೇ ಜವಾಬ್ದಾರಿ. ಆರಂಭವರೇ ಬನ್ನಿ ಪ್ಲೀಸ್. That kind of behavior with the patients, attendants, I will not tolerate. ಅವ್ರು ಆಗಿಲ್ಲ ಅಂತಂದ್ರೆ ಕರ್ಸಿ. ಇಲ್ಲಾಗಿರ್ಬೋದು, ಮೇನ್ ಹಾಸ್ಪಿಟಲ್ ಆಗಿರ್ಬೋದು, ಯಾರಾಗಿರ್ಬೋದು, ಪೇಷಂಟ್ ಬಂದಾಗ ಕರೆಕ್ಟಾಗಿ ಮಾತಾಡಲಿಲ್ಲ ಅಂತ ನಾನಂತೂ ಸುಮ್ಮನೆ. ಅವ್ನು ಕಿತ್ತೋಗಿ ಅಷ್ಟಲ್ಲ, ಅವ್ನು ಯಾವ ಅವನಿಂದ ಇಡೀ ಹಾಸ್ಪಿಟಲ್ ಕೆಟ್ಟಿಸ್ಕೊ, ಅವನೊಬ್ಬನಿಂದ ಇವ್ರಿಗೆಲ್ಲ ಕೆಟ್ಟಿಸ್ಕೊ. ಪೇಷಂಟ್ ಭೂಮಿಕೆ ಯಾರಮ್ಮ, ಏನಮ್ಮ ಸಮಸ್ಯೆ? ಇಲ್ಲ ನಿಮ್ಮ ಮನೆಯವರ ಯಾವ ಊರಮ್ಮ? ಹುಬ್ಳಿಂದ ಇಲ್ಲಿ ಬಂದಿದ್ದೀರಾ? ಆಯ್ತಪ್ಪ, ನಿನ್ನ ಹೆಸರು ಯಾವ ಊರು? ಮತ್ತೆ ನೀವು ಇಲ್ಲಿ ಕೆಲಸ ಮಾಡೋದು, ಸಿಕ್ಕಾಕೊಂಡು ನೀವೇ ಸಿಕ್ಕಾಕೊಡೋದು ಅಲ್ವಾ? ಹೊರಗಡೆ ಯಾರು ಸಿಕ್ಕಾಕೊಡ್ತಾರೆ, ಮಾತಾಡ್ದಾಗ ಮಾತಾಡಿ. ಆಮೇಲೆ ಆ ತಾಯಿ ಕಾರ್ಡ್ ಇದೆಯಲ್ಲ, ತಾಯಿ ಕಾರ್ಡ್ ಕೊಡೋದು ಯಾರು? ನಂತರ ರೋಗಿಗಳೊಂದಿಗೆ ಸಮಾಲೋಚನೆ ನಡೆಸಿ ಸೌಲಭ್ಯಗಳ ಕುರಿತು ಚರ್ಚೆ ನಡೆಸಿದರು. ಆಸ್ಪತ್ರೆಯ ಲೋಪದೋಷಗಳನ್ನು ತಕ್ಷಣ ಸರಿಪಡಿಸಿ ಉತ್ತಮ ರೀತಿಯ ಜನಸ್ನೇಹಿ ವಾತಾವರಣವನ್ನು ಸೃಷ್ಟಿಸುವಂತೆ ವೈದ್ಯಾಧಿಕಾರಿಗಳಿಗೆ ಶಾಸಕರು ಸಲಹೆ ನೀಡಿದರು. What's the repercussion of GDM on the fetus? Gestation body to some fetus. But is there a large for gestation age? I suppose it's not there, no? What are you going to do after it? Abortion ಆಗಿತ್ತು, so it's hold pregnancy is not holding. 13 years. Who admitted that? 16 pending. No prior agency or anything, no? Bhagamandal 31 they were advised. 11 they are advised. 31 5. 31 11 they were again advised.
ತಿರ್ಗಾ ಅಲ್ಲ, ಅಲ್ಲಿ what scientists ಇಲ್ಲ. ಅಲ್ಲೇನಿಲ್ಲ ಎಕ್ಸಾಮಿನೇಷನ್ ಅಂತ ಹೇಳ್ಬಿಟ್ಟು ಈ ಎವ್ಯಾಲ್ಯೂಯೇಟ್ ಮಾಡಿಬಿಟ್ಟು ಅಡ್ಮಿಟ್ ಮಾಡಿದ್ವಿ. NSK ಎಲ್ಲ ಕೊಡ್ಲಿಲ್ವಾ? 28 weeks ಇತ್ತು. ಅದಕ್ಕೆ ನಾವು ಡಯಾಬಿಟಿಕ್ ಮ್ಯಾನೇಜ್ಮೆಂಟ್ ಅಡ್ಮಿಷನ್ ಮಾಡಿ ವಿ ಸ್ಟಾರ್ಟೆಡ್ ಇನ್ಸುಲಿನ್. ಸೊ 10, 18 ಮತ್ತೆ ಬೆಸಿಲಾಸ್ 4 ಮಾಡಿ ಅವ್ರಿಗೆ ಡ್ರೈನ್ ಮಾಡಿ ಕಳಿಸಿದ್ವಿ. ಇನ್ಸುಲಿನ್ ವಾಯಿಲ್ಗೂ ಕೊಟ್ಬಿಟ್ಟು 29 ಶುಗರ್ಸ್ ಆಲ್ಮೋಸ್ಟ್ 200 ಮೇಲೆ ಇತ್ತು. Fasting is okay, no? With insulin. This is including all insulin. Then 48 is Bacillus 4 ಹೋಗ್ಬೇಕು. ಮತ್ತೆ ಡಿಸ್ಚಾರ್ಜ್ ಆನ್ 29. Of last January, December. 29/10. Okay. Again she didn't turn up. 26/12 ಗೆ she went to private ಇಲ್ಲಿ diagnostic center ಹೋಗಿ she has got the scan. ಇಲ್ಲಿ ಮಲ್ಟಿ ಡಯಾಗ್ನೋಸ್ಟಿಕ್ ಹೋಗಿದ್ದಾರೆ. ಈಗ ಶುಗರ್ ಕಡಿಮೆ ಆಗಿದೆಯಾ? ಕೌನ್ಸಿಲಿಂಗ್ ಕೊಟ್ಬಿಟ್ಟು Yes. Otherwise, nothing is it's all clear. On the regular, no, you're not any injuries. ಯೂಸ್ ಮಾಡಿದ್ವಿ. It was so much fascinating. But see, because of one fellow, the whole department gets a bad name. Correct, I hear you. Whatever, see, it's inevitable. Outcome was inevitable. But it is the process. ಹುಷಾರು, ಒಂದು ತಗೊಳ್ಳಿ, ಎಲ್ಲ ಟ್ರೀಟ್ಮೆಂಟ್ ಎಲ್ಲ ತಗೊಳ್ಳಿ. ಅದಾದ್ಮೇಲೆ ದಯವಿಟ್ಟು ಈಗೇನೇನು ಟೈಮಿಗೆ ಚೆಕಪ್ ಮಾಡ್ಸಕ್ ಬರ್ತಾರೆ, ನೀವೇನು ಗಾಡಿ ಗಿಡಿಲ್ಲ ಅಂತಂದ್ರೆ ನಾವೇ ವ್ಯವಸ್ಥೆ ಮಾಡ್ಕೊಂಡು ನೀವು ಬಂದು ಬಿದ್ದಾರೆ. ಅದಾಯ್ತಾ? 2 ತಿಂಗಳಿಗೋ 3 ತಿಂಗಳಿಗೋ ನಿಮಗೆ ಸೂಕ್ಷ್ಮ ಆಗಿರೋದ್ರಿಂದ ತಿಂಗಳಿಗೆ ಒಂದ್ಸಲಿ ಬಂದ್ರೆ ನೆಕ್ಸ್ಟಿಗೆ ನಿಮಗೆ ಅನುಕೂಲ. ಡಾಕ್ಟರ್ ಸಮ್ ಆಂಟಿ ಹೈಪರ್ಟೆನ್ಷನ್ ಏನೇನೋ ಕೊಡ್ಬೇಕಾ ಫಾರ್ ವಿರಾಜಪೇಟೆ ಪುರಸಭೆ ವ್ಯಾಪ್ತಿಯಲ್ಲಿ 5 ನೂತನ ಕಾಂಕ್ರೀಟ್ ರಸ್ತೆಯಿಂದ ಲೋಕಾರ್ಪಣೆ ಮಾಡಿದ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣ ಅವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಉದ್ಘಾಟನೆ ನೆರವೇರಿಸಿದರು. ವಿರಾಜಪೇಟೆ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ₹24 ಲಕ್ಷ ನಿಸರ್ಗ ಬಡಾವಣೆ ಹಾಗೂ ₹5 ಲಕ್ಷ ವಿರಾಜಪೇಟೆ ಬಡಾವಣೆ ವ್ಯಾಪ್ತಿಯಲ್ಲಿ ಶಾಸಕರ ಅನುದಾನದಲ್ಲಿ 2 ಕಾಂಕ್ರೀಟೀಕರಣ ಕಾಮಗಾರಿ ಕೈಗೊಳ್ಳಲಾಗಿತ್ತು. ರಸ್ತೆ ಉದ್ಘಾಟಿಸಿ ಮಾತನಾಡಿದ ಶಾಸಕರು, ಮಳೆಗಾಲದಲ್ಲಿ ಈ ರಸ್ತೆ ತೆರಳಲು ತುಂಬಾ ಕಷ್ಟಕರವಾಗಿರುವುದರಿಂದ ಸ್ಥಳೀಯರು ತನ್ನ ಗಮನಕ್ಕೆ ತಂದಿದ್ದು, ಸಾರ್ವಜನಿಕರ ಬೇಡಿಕೆಯಂತೆ ಈ 2 ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಜನರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ಮಾರ್ಕುಟ ಪೆರಂಬಾಡಿ ಕೇರಳ ಹೋಗಿ ಸೇರುವಂಥ ರಸ್ತೆ ಬಹಳಷ್ಟು ವರ್ಷದಿಂದ ರಸ್ತೆಯ ಕೊರತೆಯಿಂದ ಸಂಚಾರಕ್ಕೆ ಹೆಚ್ಚು ತೊಡಕಾಗಿದೆ. ಈಗ ರಾಜ್ಯ ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ ಇವತ್ತು ಈ ರಸ್ತೆಯ ಒಂದು ಭಾಗವನ್ನು 2.5 ಕೋಟಿ ವೆಚ್ಚದಲ್ಲಿ 2.80 ಪೂರ್ಣ 2,80,00,000 ವೆಚ್ಚದಲ್ಲಿ 1/4 ಕಿಲೋಮೀಟರ್ನಷ್ಟು ಉದ್ದದ ರಸ್ತೆಯನ್ನು ಪೂರ್ಣಗೊಳಿಸಿದ್ದಾರೆ. ಮತ್ತು ಮುಂದಕ್ಕೆ SHDP ಸ್ಟೇಟ್ ಹೈವೇ ಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅದರ ಅಡಿಯಲ್ಲಿ ಕೂಡ 4 ಕಿಲೋಮೀಟರ್ನಷ್ಟು ರಸ್ತೆಯನ್ನು ನಾವು 8 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅಲ್ಲೂ ಕೂಡ ಮಾಡ್ತಿದ್ದೀವಿ. ಮತ್ತು CRF ಮೂಲಕ ಒಂದು ಅಷ್ಟು ಉದ್ದದ ಕೆಲಸವನ್ನು ಮಾಡಿದ್ದೇವೆ. ಹಾಗೆ ಮತ್ತು ನಮ್ಮ ಪೆರಂಬಾಡಿ ಗೇಟ್ನಲ್ಲಿ ಕೂಡ PWD ಇಲಾಖೆಯಿಂದ ರಸ್ತೆ ಕಾಮಗಾರಿ ಆಗ್ತಾಯಿದೆ. ಮತ್ತು ಮುಂದಕ್ಕೆ ಹೋದರೆ ಬಾಳುಗೋಡು ಕಂಗಾಲಕ್ಕೆ ಹೋಗುವಂಥ ರಸ್ತೆಯಲ್ಲಿ ಕೂಡ PWD ಇಲಾಖೆಯಿಂದ 2 ಪ್ರಾಜೆಕ್ಟ್ಗಳನ್ನು ಮಾಡ್ತಾಯಿದ್ದೀವಿ. ಹಾಗೆ
ಈ ರಸ್ತೆಗೆ ಬಹುಶಃ ನಾವು ರಾಜ್ಯ ಸರ್ಕಾರದಿಂದ 25 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ರಸ್ತೆ ಕಾಮಗಾರಿಗಳನ್ನು ಮಾಡಿಸ್ತಾ ಇದ್ದೀವಿ. ಕೆಲವು ತಿಂಗಳು ಎಲ್ಲ ಕೂಡ ಪೂರ್ಣ ಆಗ್ತದೆ. ಈ ಭಾಗದ ಸಂಚಾರಕ್ಕೆ ಸುಗಮ ಆಗ್ತದೆ ಅಂತ ಹೇಳುವಂಥದ್ದು ನಮ್ಮೆಲ್ಲರ ಅಭಿಲಾಷೆ. ಇದರಿಂದ ಮಾನ್ಯ ಇಲಾಖೆಯ ಸಚಿವರಿಗೆ ಮತ್ತು ರಾಜ್ಯ ಸರ್ಕಾರಕ್ಕೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಬಯಸ್ತೇನೆ. ಹೆಚ್ಚು ಮಳೆಯಾಗುವಂಥ ಭಾಗ ಇರೋದ್ರಿಂದ ರಸ್ತೆ ಹದಗೆಡುವುದು ಸಹಜ. ಸರಿಪಡಿಸಲು ಕೆಲವೊಮ್ಮೆ ಸ್ವಲ್ಪ ಕಮ್ಮಿ ಆಗುತ್ತೆ. ಈ ಸಂದರ್ಭ ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಾಡ ರಂಜಿ ಪೂಣಚ್ಚ, ಪಟ್ಟಣ ಪಂಚಾಯತ್ನ ಮಾಜಿ ಅಧ್ಯಕ್ಷರಾದ ದೇಚಂಬ ಕಾಳಪ್ಪ, ಮಾಜಿ ಉಪಾಧ್ಯಕ್ಷೆ ಫಸಿಯಾ ತಬಸ್ಸುಂ, ಮಾಜಿ ಸದಸ್ಯರಾದ ರಾಜೇಶ್ ಪದ್ಮನಾಭ, ಮೊಹಮ್ಮದ್ ರಾಫಿ, ಮತೀನ್, ಆತಿಫ್ ಮನ್ನಾ, ರಜನಿಕಾಂತ್ ಪೃಥ್ವಿನಾಥ್, ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಜಲೀಲ್, ಜಿಲ್ಲಾ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಹನೀಫ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಆರ್ಎನ್ ಬಿಂದುಮಣಿ ಅವರ ಹೆಸರಲ್ಲಿ ಕಿಡಿಗೇಡಿಗಳು ನಕಲಿ ಫೇಸ್ಬುಕ್ ಖಾತೆಯನ್ನು ತೆರೆದು ಫ್ರೆಂಡ್ ರಿಕ್ವೆಸ್ಟ್ ಕಳಿಸ್ತಾ ಇದ್ದಾರೆ. ಇದಕ್ಕೆ ಸಾರ್ವಜನಿಕರು ಪ್ರತಿಕ್ರಿಯೆ ನೀಡಬಾರದು ಅಂತ ಮಡಿಕೇರಿ ಪೊಲೀಸ್ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಇತ್ತೀಚೆಗಷ್ಟೇ ಕೊಡಗು ಎಸ್ಪಿಯಾಗಿ ಅಧಿಕಾರ ವಹಿಸಿಕೊಂಡ ಬಿಂದುಮಣಿ ಅವರ ಹೆಸರನ್ನ ದುರ್ಬಳಕೆ ಮಾಡಿರುವ ಪ್ರಕರಣ ಬೆಳಕಿಗೆ ಬಂದಿದೆ. ಬಿಂದುಮಣಿ ಐಪಿಎಸ್ ಎಸ್ಪಿ ಕೊಡಗು ಡಿಸ್ಟ್ರಿಕ್ಟ್ ಅಂತ ನಕಲಿ ಫೇಸ್ಬುಕ್ ಖಾತೆಯನ್ನು ಸೃಷ್ಟಿ ಮಾಡಿ ಹಲವರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಲಾಗಿದೆ. ಜನವರಿ 9ರಂದು ಇದು ವ್ಯಾಪಕವಾಗಿದ್ದು ಹಲವು ಪತ್ರಕರ್ತರು ಹಾಗೂ ಪ್ರಮುಖ ವ್ಯಕ್ತಿಗಳಿಗೂ ರಿಕ್ವೆಸ್ಟ್ ಹೋಗಿದೆ. ಕೆಲವರು ಸಂಶಯಗೊಂಡು ಪ್ರೊಫೈಲ್ ಪರಿಶೀಲಿಸಿದಾಗ ಲಾಕ್ ಆಗಿರುವುದು ಕಂಡುಬಂದಿದೆ. ಮತ್ತೆ ಕೆಲವರು ಫ್ರೆಂಡ್ ರಿಕ್ವೆಸ್ಟ್ಗೆ ಒಪ್ಪಿಗೆ ಸೂಚಿಸಿದ್ದಾರೆ. ಈ ವಿಚಾರ ಮಡಿಕೇರಿ ಪೊಲೀಸರ ಗಮನಕ್ಕೆ ಬಂದಿದ್ದು ಇದೊಂದು ನಕಲಿ ಫೇಸ್ಬುಕ್ ಖಾತೆ ಅಂತ ಸ್ಪಷ್ಟಪಡಿಸಿದ್ದಾರೆ. ಸಾರ್ವಜನಿಕರು ಪ್ರತಿಕ್ರಿಯೆ ನೀಡಬಾರದು ಅಂತ ಮನವಿ ಮಾಡಿರುವ ಪೊಲೀಸರು ಅಧಿಕಾರಿಗಳು ಕಿಡಿಗೇಡಿಗಳ ಪತ್ತೆಗೆ ತನಿಖೆ ಕೈಗೊಂಡಿದ್ದಾರೆ. ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿ ವತಿಯಿಂದ ಇದೇ ಜನವರಿ 18ರಂದು ನಡೆಯಲಿರುವ ಸಂಕ್ರಾಂತಿ ಸಂಭ್ರಮ ಕ್ರಿಕೆಟ್ ಪಂದ್ಯಾವಳಿಯ ಲೋಗೋ ಅನಾವರಣ ಶುಕ್ರವಾರ ನಡೆಯಿತು. ಸುಂಟಿಕೊಪ್ಪ ಸಮೀಪದ 7ನೇ ಹೊಸಕೋಟೆಯಲ್ಲಿರುವ ನೇಚರ್ ಪಾರ್ಕ್ ಹೋಮ್ ಸ್ಟೇಯಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಲೋಗೋ ಅನಾವರಣ ಮಾಡಲಾಯಿತು. ಈ ಸಂದರ್ಭ ಕೊಡಗು ಪತ್ರಕರ್ತರ ಸಂಘದ ಅಧ್ಯಕ್ಷ ಅನಿಲ್ ಹೆಚಟಿ, ಸ್ಥಾಪಕ ಅಧ್ಯಕ್ಷ ಎಸ್ಎ ಮುರಳೀಧರ್, ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ, ಖಜಾಂಚಿ ಟಿಕೆ ಸಂತೋಷ್, ಕ್ಷೇಮಾಭಿವೃದ್ಧಿ ಸಮಿತಿ ಅಧ್ಯಕ್ಷ ಜಿವಿ ರವಿಕುಮಾರ್, ಕಾರ್ಯದರ್ಶಿ ಅರುಣ್ ಕೂರ್ಗು ಸೇರಿದಂತೆ ಸಂಘದ ನಿರ್ದೇಶಕರು ಹಾಗೂ ಸದಸ್ಯರು ಪಾಲ್ಗೊಂಡಿದ್ದರು. ಜನವರಿ 18ರ ಭಾನುವಾರದಂದು ಮಡಿಕೇರಿಯ ಜಿಲ್ಲಾ ಕ್ರೀಡಾಂಗಣದಲ್ಲಿ ಆಯೋಜಿಸಲ್ಪಟ್ಟಿರುವ ಸಂಕ್ರಾಂತಿ ಸಂಭ್ರಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಇದೇ ಮೊದಲ ಬಾರಿಗೆ ಶಾಸಕಾಂಗ ವರ್ಸಸ್ ಕಾರ್ಯಾಂಗದ ನಡುವೆ ಸೌಹಾರ್ದ ಪಂದ್ಯಾವಳಿ ನಡೆಯಲಿದ್ದು, ಈ ಪಂದ್ಯಾವಳಿಯಲ್ಲಿ ಕೊಡಗು ಪತ್ರಕರ್ತರ ಸಂಘದ ಹೊನ್ನು, ಸುಗ್ಗಿ, ಸಿರಿ, ಸಮೃದ್ಧಿ ಹೆಸರಿನ 4 ತಂಡಗಳು ಭಾಗವಹಿಸಲಿವೆ. ವಿರಾಜಪೇಟೆಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟ್ಟಿರ ಎಸ್ ಪೊನ್ನಣ್ಣವರು ಪೊನ್ನಂಪೇಟೆ ತಾಲೂಕಿನ ವಿವಿಧ ಭಾಗಗಳಲ್ಲಿ ಭೂಮಿ ಪೂಜೆ ಮತ್ತು ಉದ್ಘಾಟನೆ ಕಾರ್ಯಕ್ರಮ ಕೈಗೊಂಡರು. ಮೊದಲಿಗೆ ಮೈಸೂರು ಗೋಡಿಕೊಪ್ಪ ಮುಖ್ಯ ರಸ್ತೆಯ ಆಯ್ದ ಭಾಗಗಳಲ್ಲಿ 3.80 ಕೋಟಿ ರೂಪಾಯಿ ವೆಚ್ಚದಲ್ಲಿ ಭೂಮಿ ಪೂಜೆಯನ್ನು ನೆರವೇರಿಸಿದರು. ತಿತಿಮತಿ ಸೇತುವೆಯಿಂದ ದೇವರಪುರದವರೆಗಿನ ಈ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆಯಿಂದ ತಿತಿಮತಿ ಪಟ್ಟಣ ವ್ಯಾಪ್ತಿಯಲ್ಲಿ ಶಾಸಕರು ನೆರವೇರಿಸಿ ಈ ಕಾಮಗಾರಿ ಅತಿ ಶೀಘ್ರದಲ್ಲಿ ಗುಣಮಟ್ಟ ಕಾಯ್ದುಕೊಂಡು ಮುಗಿಸಬೇಕೆಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಅತ್ಯಂತ ಹೆಚ್ಚು ವಾಹನ ದಟ್ಟಣೆ ಇರುವ ಪ್ರಮುಖ ರಸ್ತೆ ಇದಾಗಿರುವುದರಿಂದ ಸಾರ್ವಜನಿಕರಿಗೆ ಅನುಕೂಲವಾಗುವಂತೆ ಕಾರ್ಯನಿರ್ವಹಿಸಿ ಎಂದು ಶಾಸಕರು ಸೂಚನೆ ನೀಡಿದರು. ಗ್ರಾಮದೇವತೆ ನಮಃ ಸರ್ವೇಭ್ಯೋ ದೇಭ್ಯೋ ನಮಃ ನಂಗೆ ಸುಮಾರು ರಸ್ತೆರ ಕಾಮಗಾರಿ ನೋಟೇ ನೋಡಿದ ಮುಖ್ಯ ರಸ್ತೆರ ಅಡ್ಡ ರಸ್ತೆರ ಕೈಂದ ಕಾಲ ಹತ್ರ ಮಳೆ ತುಂಬ ದೀರ್ಘಕಾಲ ನಂದು 6 ತಿಂಗಳು ಮೇಯಿಂದ ಪ್ರಾರಂಭ ಆಯಿತು ಡಿಸೆಂಬರ್ ಕತ್ತಲು ಸ್ವಲ್ಪ ಕೆಲಸ ಮಾಡೋಕ್ಕಾಯ್ತಿಲ್ಲ. ಮಳೆಯಲ್ಲಿ ಕೆಲಸ ಮಾಡೋಕ್ಕಾಗಿಲ್ಲ. ರೋಡ್ ಕೆಲಸ ಮಾಡ್ಸಂಗೆ ಹೋದ ರೋಡು ಭಾರಿ ಕಟ್ಟುಬೋಯ್ತು ಇಲ್ಲ ಎಂದು ಒಣ್ಣೋಗಿಲ್ಲ. ಎಲ್ಲ ರಸ್ತೆನೂ ಒಮ್ಮಕ್ಕೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಹಿಂದೆ ವಿರಾಜಪೇಟೆ ವಿಧಾನಸಭಾ ಕ್ಷೇತ್ರ 150 ಕಿಲೋಮೀಟರ್ ಉಂಡು. ನಾಗರೋಳೆ ನಾನಚಿಂಜ ಉಚಿತ ಕರಿಕೆ ಪರಾಜಕತನೆ ಪೊಂದು ಎಲ್ಲಲ್ಲಿಯೂ ಮಳೆ ಜಾಸ್ತಿ ಆಯಿತು. ರೋಡ್ರ ಪರಿಸ್ಥಿತಿ ಭಾರಿ ಕಷ್ಟ.
ಜನ ರೋಡ್ಗಪ್ಪ ಜಾಸ್ತಿ ಆಪಚ್ಚಕ್ಕೆ ರೋಡ್ ವ್ಯವಸ್ಥೆಯನ್ನು ಮಾಡೋಕ್ಕೆ ಈ ಕುರಿ ನಂಗೆ ಕೆಲಸ ಮಾಡಿಬಿಟ್ಟು ಬಪ್ಪ ಕಾಲಕ್ಕೂ ಈಗಾಗಲೇ ಬಡ್ಜೆಟ್ BWD ಇಂದ ಅನ್ಕೊಂಡು ಇನ್ನತ್ರ ಕಾಲಕ್ಕೂ ಕೂಡ ಉಂಟು ಅದಂಗೆ ಹಂತವಾಯ್ತು ಬಹುಶಃ ಯಾಪಂತ ಎಲ್ಲ ರಸ್ತೆ ಕಾಮಗಾರಿ ಆಯ್ತು ಆಗ್ತಿದ್ರು ಈ ಕಾಲಕ್ಕೆ ಅವರು ದಾಖಲೆಲ್ಲ 140 ಕೋಟಿ ತಂದು PWD 140 ಕ್ರೋರ್ಸ್ ಬರೀ PWD ಕಾರ ತಂದು ಈ ಬಾರೆ ಥರ ಫಂಡ್ಸ್ ಅಂದರೆ ಅದೆಲ್ಲ ಬಂತು ಮತ್ತು ನಂಗಡ ಗ್ರಾಮೀಣ ರಸ್ತೆಯ ಅಭಿವೃದ್ಧಿ ಕೊಡುವಂಥ ದುಡ್ಡು ಎಲ್ಲನೂ ಬಪ್ಪ ಸೊ ಅದಕ್ಕೆ ಆ ಥರ ಕೆಲಸ ಮಾಡೋದು ಜನರ ಸಹಕಾರ ಇರೋದು ಹಕ್ಕು ರಸ್ತೆ ಮಾಡೋದು ಬೆಲೆಯದಲ್ಲ ಈ ರೋಡ್ ಅವಳು ಮಾರತ್ನೆಲ್ಲ ಚೆನ್ನಾಗಿ ಕೆಚ್ಚಂಗಿ ಅಪ್ಪ ಅಲ್ಲಿಂದ ಮಳೆಯಲ್ಲಿ ಕುಂಡಾಯಿ ಬಚ್ಚಿ ಕಳಪೆ ಕಾಮಗಾರಿ ಅನ್ನತ್ತೆ ಈ ಚೆನ್ನಾಗಿ ಬೇಲಿನ ಚೆನ್ನಾಗಿ ನೋಟಿ ತಗೊಂಡು ಚರಂಡಿ ಮಾಡೋದು ನಾನು ಅಲ್ಲಿ ಹೋಯ್ತೀನಿ ರೋಡ್ಗೆ ಜಾಗ ನೋಡಲ್ಲ ಬಳಿಕ ಮೈಸೂರು ಪೊನ್ನಂಪೇಟೆ ಮುಖ್ಯ ರಸ್ತೆಯ ದೇವರಪುರದಿಂದ ಸೀಗೆತೋಡು ಸೇತುವೆವರೆಗೆ 3.50 ಕೋಟಿ ರೂಪಾಯಿ ಅನುದಾನದಲ್ಲಿ ಸುಮಾರು 4.34 ಕಿಲೋಮೀಟರ್ ಉದ್ದದ ರಸ್ತೆಯ ಉದ್ಘಾಟನೆಯನ್ನು ನೆರವೇರಿಸಿದ್ರು. ದೇವರಪುರ ಪಟ್ಟಣದಲ್ಲಿ ಈ ಅಭಿವೃದ್ಧಿ ಕಾಮಗಾರಿಯ ಉದ್ಘಾಟನೆ ನೆರವೇರಿಸಿದ್ರು. ಅಲ್ಲಿಂದ ಗೋಣಿಕೊಪ್ಪ ಪೊನ್ನಂಪೇಟೆ ಮುಖ್ಯ ರಸ್ತೆಯ ಬಾಲಾಜಿಯಿಂದ ಜೋಡುಬೆಟ್ಟಿ ಭಾಗದಲ್ಲಿ 1 ಕೋಟಿ ರೂಪಾಯಿ ಅನುದಾನದಲ್ಲಿ ರಸ್ತೆ ಅಗಲೀಕರಣ ಮತ್ತು ಮರು ಡಾಂಬರೀಕರಣ ಕಾಮಗಾರಿಗೆ ಚಾಲನೆ ನೀಡಿದರು. ಈ ಕಾಮಗಾರಿಗೆ ಭೂಮಿ ಪೂಜೆಯಿಂದ ಜೋಡುಬೆಟ್ಟಿ ಭಾಗದಲ್ಲಿ ಪೂರೈಸಿದ್ರು. ಬಳಿಕ ಹುದಿಕೇರಿಗೆ ಆಗಮಿಸಿದ ಶಾಸಕರು 5 ಲಕ್ಷ ರೂಪಾಯಿಗಳ ಅನುದಾನದಲ್ಲಿ ನಿರ್ಮಾಣಗೊಂಡ ಹುದಿಕೇರಿ ಕಳತ್ತೋಡು ನೂತನ ರಸ್ತೆಯನ್ನು ಲೋಕಾರ್ಪಣೆಗೊಳಿಸಿದರು. ಬಳಿಕ ಹುದಿಕೇರಿಯ ಮುಕ್ಕಾಟಿ ಮಾನಿಯಲ್ಲಿ ಶಾಸಕರ ವಿಶೇಷ ನಿಧಿಯಿಂದ 42 ಲಕ್ಷ ರೂಪಾಯಿ ಅನುದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ 11 KV ವಿದ್ಯುತ್ ಮಾರ್ಗಕ್ಕೆ ಚಾಲನೆ ನೀಡಲಾಯಿತು. ಬಳಿಕ ಮಡಿಕೇರಿ ಕುಟ್ಟ ರಸ್ತೆಯ ಪೊಕ್ಕಳತ್ತೋಡು ಭಾಗದಲ್ಲಿರುವ ಸೇತುವೆಯ ಮರು ನಿರ್ಮಾಣಕ್ಕಾಗಿ 2 ಕೋಟಿ ಅನುದಾನವೊಂದ ಶಾಸಕರು ಒದಗಿಸಿದ್ದು, ಈ ಕಾಮಗಾರಿಗೆ ಭೂಮಿ ಪೂಜೆಯಿಂದ ಪೂಕಳತೋಡು ಬಳಿ ನೆರವೇರಿಸಲಾಯಿತು. ಈ ಸಂದರ್ಭ ರಾಜ್ಯ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷರಾದ ಚೆಪ್ಪುಡಿರ ಅರುಣ್ ಮಾಚಯ್ಯ, ಬ್ಲಾಕ್ ಅಧ್ಯಕ್ಷರಾದ ಮೀದೇರಿರ ನವೀನ್, ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷರಾದ ಟಾಟು ಮಣ್ಣಪ್ಪ, ವಲಯ ಅಧ್ಯಕ್ಷರಾದ ನವೀನ್, ದೇವರಪುರ ವಲಯ ಅಧ್ಯಕ್ಷರಾದ ಬಸಂತ್, ಹುದಿಕೇರಿ ವಲಯ ಅಧ್ಯಕ್ಷರಾದ ಚಂಗುಲಂಡ ಸೂರಜ್, ಬೆಂದಿ ಅಣ್ಣಳಮಾಡ ಹರೀಶ್ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಪುಟ್ಟ ಮಕ್ಕಳು ಮನೆಗಿಂತ ಹೆಚ್ಚಾಗಿ ಅಂಗನವಾಡಿಗಳಲ್ಲಿಯೇ ಪಾಲನೆ ಆಗ್ತಾ ಇರುವ ಈ ದಿನಗಳಲ್ಲಿ ಮಕ್ಕಳಿಗೆ ಸಂಸ್ಕಾರ ಕಲಿಸುವಲ್ಲಿ ಅಂಗನವಾಡಿ ಕಾರ್ಯಕರ್ತೆಯರ ಪಾತ್ರ ಮಹತ್ವದ್ದು ಅಂತ ಮಡಿಕೇರಿ ನಗರಸಭೆ ಅಧ್ಯಕ್ಷೆ ಕಲಾವತಿ ಹೇಳಿದ್ದಾರೆ. ನಗರದ ರೆಡ್ ಕ್ರಾಸ್ ಭವನದಲ್ಲಿ ಭಾರತೀಯ ರೆಡ್ ಕ್ರಾಸ್ನ ಕೊಡಗು ಘಟಕದಿಂದ ಆಯೋಜಿತ ಮಡಿಕೇರಿ ತಾಲೂಕಿನ ಅಂಗನವಾಡಿಗಳ ಸಾಧಕಿ ಕಾರ್ಯಕರ್ತೆಯರಿಗೆ ಸನ್ಮಾನ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ, ಸಂಸ್ಕಾರ, ಪ್ರೀತಿ, ಬುದ್ಧಿಯನ್ನ ಅಂಗನವಾಡಿಗಳಲ್ಲಿ ಕಾರ್ಯಕರ್ತೆಯರು ಕಲಿಸಬೇಕು. ಅಂಗನವಾಡಿ ಶಿಕ್ಷಕಿಯರು ಮಕ್ಕಳ ಪಾಲಿಗೆ ದೇವರ ಸಮಾನವಾಗಿದ್ದು, ಇಂಥ ಮಕ್ಕಳನ್ನು ಹೆಚ್ಚಿನ ಮಮತೆಯಿಂದ ಬಾಲ್ಯದಲ್ಲಿ ಬೆಳೆಸಬೇಕೆಂದು ಕಲಾವತಿ ಕಿವಿಮಾತು ಹೇಳಿದರು. ಏನೇ ಇದ್ರು ಬ್ಲಡ್ ಡೊನೇಟ್ ಮಾಡೋದು ಮತ್ತೆ ಇಲ್ಲಿ ಮಡಿಕೇರಿಯಲ್ಲಿ ಏನಾದರೂ ಸಮಸ್ಯೆ ಇದ್ರೆ ಅವ್ರು ಮುಂದೆ ಇರ್ತಾರೆ. ಅದನ್ನ ನೋಡುವಾಗ ನನಗೆ ಇವತ್ತು ತುಂಬ ಸಂತೋಷ ಆಗ್ತದೆ. ಇಂಥವ್ರು ಇರಬೇಕು ನಮ್ಮ ಜೊತೆಗೆ. ನಾವು ಕೌನ್ಸಿಲರ್ ಆಗಿದ್ರು ಇಂಥ ಜೊತೆ ಇದ್ದರೆ ನಮ್ಗೆ ತುಂಬ ಹೆಲ್ಪ್ ಆಗ್ತದೆ. ಏನೇ ಕಷ್ಟ ಇದ್ರೂ ನಾವು ಅವ್ರ ಹತ್ರ ಹಂಚ್ಕೊಂಡು ಎಲ್ಲ ಕೆಲಸಗಳನ್ನು ನಾವು ಸೇರಿ ಮಾಡಿದ್ರೆ ಮಡಿಕೇರಿನ ಸುಂದರವಾಗಿ ಮಾಡ್ಬೋದು. ಯಾರಿಗೊಬ್ಬರಿಗೆ ಕಷ್ಟ ಇದ್ರೂ ಸೇರ್ಕೊಂಡು ಮಾಡಿದ್ರೆ ಒಳ್ಳೆಯದು. ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ನಾನೊಂದು ಮನವಿ ಹೇಳ್ತೀನಿ ನಿಮಗೆ. ಈಗ ಮಕ್ಕಳನ್ನ ಶಾಲೆಗೆ ತಾಯಿಯಿಂದ ತಂದು ಬಿಡುವಾಗ ಮಕ್ಕಳು ತಾಯಿಂದ್ರದ್ದು ಇರೋಕ್ಕಿಂತ ನಿಮ್ಮ ಹತ್ರ ಜಾಸ್ತಿ ಇರ್ತಾರೆ. ಅವ್ರಿಗೆ ಒಳ್ಳೆ ಪ್ರೀತಿ, ಒಳ್ಳೆ ಊಟ ಎಲ್ಲ ಕೊಡಬೇಕು. ಯಾಕೆಂದರೆ ಬೆಳಿಗ್ಗೆ ರಾತ್ರಿ ಮಾತ್ರ ಮಕ್ಕಳು ಮನೇಲಿ ಇರ್ತಾರೆ. ಆಗ ಬೆಳಿಗ್ಗೆ ಎದ್ದ ತಕ್ಷಣ ನಿಮ್ಮ ಹತ್ರ ಬಂದು ಮಕ್ಕಳು ಬಂದು ಇರ್ತಾರೆ. ಆಗ ತಾಯಿಯಿಂದ ಇರೋಕ್ಕಿಂತ ನಿಮ್ಮ ಹತ್ರ ಜಾಸ್ತಿ ಮಕ್ಕಳು ಬೆಳೀತಾರೆ. ಆವಾಗ ನೀವೀಗ ಅವ್ರು ಒಳ್ಳೆ ಬುದ್ಧಿ ಕೊಟ್ಟು ಒಳ್ಳೆ ಯೋಚನೆ, ಒಳ್ಳೆ ಬುದ್ಧಿಗಳು ಹೇಳಬೇಕು. ಮತ್ತು ಅವರಿಗೆ ಏನೇ ತಪ್ಪು ಹೇಳಿದ್ರು ನೀವು ಒಳ್ಳೆ ಬುದ್ಧಿ ಹೇಳಿದರೆ ಅವರು ಕೇಳ್ತಾರೆ. ನಮಗಿಂತ ತಾಯಿಂದರಿಗಿಂತ ನಿಮ್ಮ ಮಾತನ್ನು ಚೆನ್ನಾಗಿ ಕೇಳ್ತಾರೆ. ಟೀಚರ್ ಅಂತ ಹೇಳೋದು ದೇವರು ಸಮಾನ. ಆದ್ದರಿಂದ ನಿಮ್ಗೆ ಎಲ್ಲರಿಗೂ ನಾನು ಹೇಳ್ಕೊಳ್ತಾ ಇದ್ದೀನಿ,
ಯಾರ ಮಕ್ಕಳು ಬೇರೆ ಅಲ್ಲ, ನಮ್ಮ ಮಕ್ಕಳ ಥರ ನೀವಲ್ಲ ಅವ್ರನ್ನ ನೋಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಮಡಿಕೇರಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಬಿವೈ ರಾಜೇಶ್ ಮಾತನಾಡಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯವೈಖರಿ ಶ್ಲಾಘನೀಯವಾಗಿದೆ. ಕೊಡಗಿನಲ್ಲಿಯೂ ಮಳೆಗಾಲದಲ್ಲಿ ಕಾಳಜಿ ಕೇಂದ್ರದ ಮೂಲಕ ರೆಡ್ ಕ್ರಾಸ್ ನಿರಾಶ್ರಿತರಿಗೆ ನೆರವಾಗುತ್ತಾ ಅಗತ್ಯವಿರುವಲ್ಲೆಲ್ಲ ಕಷ್ಟದವರಿಗೆ ನೆರವಾಗ್ತಾ ಇದೆ ಎಂದರು. ನೋಡಿದೆ ಹಲವಾರು ದುರ್ಘಟನೆಗಳು ನಡೆದಾಗ ನಾನು ಕೂಡ ಈ ಸಭಾಂಗಣದಲ್ಲಿ ಬಂದು ಗಂಜಿ ಕೇಂದ್ರಗಳಿಂದ ಅಂತ ಆ ಸಮಯದಲ್ಲಿ ಕಷ್ಟದಿದ್ದಂಥವ್ರನ್ನ ಸಹಾಯ ಮಾಡುವಂಥ ಕೆಲಸ ಅಂತ ಆ ರೀತಿಯ ಅನೇಕ ಉತ್ತಮ ಕಾರ್ಯಗಳನ್ನ ರೆಡ್ ಕ್ರಾಸ್ ಸಂಸ್ಥೆ ನಡೆಸ್ಕೊಂಡು ಬಂದಿರುವಂಥದ್ದು. ಬಹುಶಃ ಈ ಸಂಸ್ಥೆ ಇವತ್ತು ಸಮಾಜಕ್ಕೆ ಅನಿವಾರ್ಯ ಅಂತ ಹೇಳೋ ಪರಿಸ್ಥಿತಿಯಲ್ಲಿ ಯಾವುದೇ ದುರ್ಘಟನೆಗಳು ನಡೆದಾಗ, ಯಾವುದೇ ಅಹಿತಕರ ಘಟನೆಗಳು ನಡೆದಾಗ, ಯಾವುದೇ ಜನಾಂಗ ಯಾವ ಇದನ್ನು ನೋಡದೆ ಕೂಡ ಕಷ್ಟದಲ್ಲಿರೋರಿಗೆ ಒಂದು ಸ್ಪಂದನೆ ಕೊಡುವಂಥ ಕೆಲಸವನ್ನು ರೆಡ್ ಕ್ರಾಸ್ ಸಂಸ್ಥೆ ಮಾಡ್ಕೊಂಡು ಬಂದಿದೆ. ನಾನು ವೈಯಕ್ತಿಕವಾಗಿ ಎಲ್ಲರ ಪರವಾಗಿ ಸಂಸ್ಥೆ ಕೂಡ ಶ್ಲಾಘಿಸ್ತೇನೆ. ಬಹುಶಃ ಈ ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಶಾಸಕರು ನಿನ್ನೆ ರಾತ್ರಿ ಆಲ್ಮೋಸ್ಟ್ 8:30ವರೆಗೂ ಏನು ಬದಲಾವಣೆ ಆಗಿರಲಿಲ್ಲ. ಭಾಳ ತುರ್ತಾಗಿ ಅವರಿಗೆ ಕಣ್ಣೂರಿಗೆ ಹೋಗಬೇಕಾಯಿತು. ಹಾಗಾಗಿ ನನಗೆ ಕೂಡ ಹೇಳಿದರು, ವಿಷಾದವನ್ನು ಕೂಡ ವ್ಯಕ್ತಪಡಿಸೋದು ಬರಲಿಕ್ಕಾಗಲಿಲ್ಲ ಈ ಕಾರ್ಯಕ್ರಮಕ್ಕೆ ಅಂತ. ಇಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಅವರು ಬಹುಶಃ ಮಿಸ್ ಮಾಡ್ಕೊಂಡು ಅನಿಸುತ್ತೆ. ಆದರೂ ಕೂಡ ಬಹುಶಃ ಶಾಸಕರ ಬಗ್ಗೆ ತಮ್ಮೆಲ್ಲರಿಗೂ ಗೊತ್ತಿದೆ. ಎಲ್ಲರೊಟ್ಟಿಗೂ ಎಲ್ಲ ಕನಿಷ್ಠ ಇರುವಂಥ ಜನರ ಜೊತೆ ಇರುವಂಥ ಒಂದು ವ್ಯಕ್ತಿ ಬಹುಶಃ ಡಾಕ್ಟರ್ ಮಂತ್ರಗೌಡರವರು. ಅವರ ಶುಭ ಕೋರಿಕೆಗಳು ಎಲ್ಲ ಸನ್ಮಾನಿತರಿಗೂ ಹಾಗೂ ರೆಡ್ ಕ್ರಾಸ್ ಸಂಸ್ಥೆ ಕೂಡ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ಹಾಗೆ ಇವತ್ತು ಇದೊಂದು ಉತ್ತಮವಾದ ಕಾರ್ಯಕ್ರಮವನ್ನು ಬಹುಶಃ ಅಂಗನವಾಡಿ ಕಾರ್ಯಕರ್ತರು ಶ್ರೀಮತಿ ಸವಿತಾ ಕೀರ್ತನರವರ ವಿಶೇಷ ಆಸಕ್ತಿಯಿಂದ ಇಂಥ ಒಂದು ಕಾರ್ಯಕ್ರಮನ ಆಯೋಜಿಸಿದ್ದಾರೆ. ಅವರಿಗೆ ಕೂಡ ನಾನು ಅಭಿನಂದನೆ ಬಯಸ್ತೇನೆ. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಕೊಡಗು ಜಿಲ್ಲಾ ಪ್ರಭಾರ ಸಹಾಯಕ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿ ಮೇಪಾಡಂಡ ಸವಿತಾ ಕೀರ್ತನ್ ಮಾತನಾಡಿ, 1975ರಲ್ಲಿ 100 ಅಂಗನವಾಡಿಗಳು ಕರ್ನಾಟಕದಲ್ಲಿ ಪ್ರಾರಂಭಗೊಂಡಿದ್ದವು. ಮಾಸಿಕ ₹150 ವೇತನದಲ್ಲಿ ಪ್ರಾರಂಭವಾದ ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸ ಈಗಲೂ ಸಕ್ರಿಯವಾಗಿ ಮುಂದುವರೆದಿದೆ. ಈಗ ಸಮಾಜದ ಇತರೆಲ್ಲ ನಾಗರಿಕರಿಗೆ ಎಲ್ಲ ಸೌಲಭ್ಯಗಳು ದೊರಕ್ತಾ ಇದ್ದರೂ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮಾಸಿಕ ಕೇವಲ ₹12,000 ಮಾತ್ರ ವೇತನವಿದೆ. ಅಲ್ಪ ವೇತನದಲ್ಲಿಯೇ ಅಂಗನವಾಡಿ ಕಾರ್ಯಕರ್ತೆಯರು ಜೀವನವನ್ನ ರೂಪಿಸಿಕೊಳ್ಳಬೇಕಾಗಿದೆ ಎಂದರು. ಕುಲಗತೆಗಳಿದ್ರೂ ಕೂಡ ಅವರ ಸಂಬಳ ಇನ್ನೂ 12,000 ಮಾತ್ರ ಇದೆ. ನಿಜವಾಗ್ಲೂ ಹೇಳಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆ ವ್ಯವಸ್ಥಿತವಾದಂಥ ಒಂದು ಮನೆ ಬಾಡಿಗೆಗೆ ಕೊಡೋಕ್ಕೆ ಎಷ್ಟು ಬೇಕು ಅಂದರೆ 10-12,000 ಬೇಕು. ಅಷ್ಟೇ ಸಂಬಳ ನಮ್ಮ ಅಂಗನವಾಡಿ ಕಾರ್ಯಕರ್ತೆಯರದು. ಪ್ರತಿ ಸರ್ಕಾರ ಬಂದಾಗ ಏನೆಲ್ಲ ಕೊಡಬೇಕು, ಮಕ್ಕಳ ಏಳಿಗೆಗೋಸ್ಕರ, ಆರೋಗ್ಯಕ್ಕೋಸ್ಕರ, ಪೌಷ್ಟಿಕತೆಗೋಸ್ಕರ ಏನೆಲ್ಲ ಮಕ್ಕಳಿಗೆ ಕೊಡಬೇಕು ಅದನ್ನು ಕೊಡ್ತಾ ಇದ್ದಾರೆ. ಆದರೆ ನಾವಿಲ್ಲಿ ಗುರುತಿಸ್ತಿರೋರು ಯಾರನ್ನ ಅಂತ ಹೇಳಿದ್ರೆ, ಸರ್ಕಾರದಿಂದ ಬಂದಿರುವಂಥ ಹಣದ ಜೊತೆಗೆ ಸಮುದಾಯದಿಂದ, ದಾನಿಗಳಿಂದ, ಗ್ರಾಮ ಪಂಚಾಯಿತಿಗಳಿಂದ, ನಗರಸಭೆಗಳಿಂದ ಮತ್ತು ಪೋಷಕರಿಂದ, ಫಲಾನುಭವಿಗಳಿಂದ ಮಕ್ಕಳಿಗೆ ಮತ್ತಷ್ಟು ಅನುಕೂಲತೆಗಳನ್ನು ಕಲ್ಪಿಸ್ಕೊಳ್ಳೋಕ್ಕೆ ಮುಂದಾಗಿರುವಂಥ ಒಂದು ಉತ್ತಮವಾದ ಮನಸ್ಥಿತಿಯನ್ನು ಇರುವಂಥ ಅಂಗನವಾಡಿ ಕಾರ್ಯಕರ್ತೆಯನ್ನ. ಯಾಕೆಂತ ಹೇಳಿದ್ರೆ ಅವರಿಗೆ 10-12,000 ಕಡಿಮೆ ಸಂಬಳ ಇದ್ರೂ ಕೂಡ ಅವರು ತಮಗಿಂತ ತಮ್ಮ ಮಕ್ಕಳನ್ನ, ಅಂದರೆ ತಮ್ಮ ಮಕ್ಕಳು ಅಂದರೆ ಇಲ್ಲಿ ಅವರು ಮೊದಲನೇ ತಾಯಿನೇ ನಾನು ಹೇಳೋದು. ಈಗ ಮೇಡಮ್ ಹೇಳಿದ್ರಲ್ಲ, ಬೆಳಗಿಂದ ಸಂಜೆವರೆಗೂ ನೀವೇ ಇರ್ತೀರ ಅಂತ. ಮುಂಚೆ ಎಲ್ಲ ತಾಯಿಯೇ ಮೊದಲನೇ ಗುರು ಅಂತ ಹೇಳ್ತಾ ಇದ್ವಿ. ಆದರೆ ಈಗ ನಾನು ಹೇಳ್ತೀನಿ, ಅಂಗನವಾಡಿ ಕಾರ್ಯಕರ್ತೆಯರೇ ತಾಯಿಗೆ, ಮಕ್ಕಳಿಗೆ ಮೊದಲನೇ. ಅವರು ತಮ್ಮ ಮಕ್ಕಳಿಗೆ ಏನೆಲ್ಲ ಯೋಚನೆ ಮಾಡ್ತಾರೆ ಅದನ್ನೆಲ್ಲ ಯೋಚನೆ ಮಾಡೋದಕ್ಕೆ ನಾನೊಂದು ಅವರಿಗೆ ಒಂದು ವಿಚಾರಗಳನ್ನು ತಿಳಿಸಿದಾಗ, ಶೇರ್ ಮಾಡಿದಾಗ, ಮೇಡಮ್ ನನಗೆ ಎಕ್ಸ್ಟ್ರಾ ಕೆಲಸ ಕೊಡ್ತಿದ್ದಾರೆ ಅಂತ ಯಾವತ್ತೂ ಅಂದ್ಕೊಳ್ಳಿಲ್ಲ. ಅವ್ರ ಮುಖದಲ್ಲಿ ಅದು ಯಾವತ್ತೂ ಕಾಣಲಿಲ್ಲ. ನಾವು ಇಷ್ಟರಲ್ಲೇ ಮಾಡಬೇಕಾ, ಪೌಷ್ಟಿಕ ಆಹಾರ ಸಿಗುತ್ತೆ, ಆರೋಗ್ಯ ಇಲಾಖೆಯಿಂದ ಚುಚ್ಚುಮದ್ದು ಕಾರ್ಯಕ್ರಮವನ್ನು ಮಾಡ್ತೀವಿ, ಆಯಿತು, ಸ್ಕೀಮ್ಸ್ಗಳು ಬರುತ್ತೆ, ಸ್ಕೀಮ್ಸ್ಗಳು ಕೊಡ್ತೀವಿ, ಅರಿವು ಕಾರ್ಯಕ್ರಮಗಳು ಬರುತ್ತೆ, ಅರಿವು ಕಾರ್ಯಕ್ರಮಗಳು ಕೊಡ್ತೀವಿ. ಇಷ್ಟೇ ಸರ್ಕಾರ ಅಥವಾ ಇಲಾಖೆ ನಿಗದಿಪಡಿಸಿರೋ ಅಷ್ಟೇ ನಾವು ಕೆಲಸ ಮಾಡಬೇಕಂತ ಅವ್ರನ್ನ ಕೇಳಿ ಅವ್ರಿಗೊಂದು ಮೋಟಿವೇಶನ್ ಕೊಟ್ಟಾಗ, ನಾವು ಕೇಳೋದ್ರಲ್ಲಿ ಏನಿದೆ, ನಾವು ಯಾರನ್ನೂ ಬೆಗ್ ಮಾಡೋದು ಬೇಡ, ಆದರೆ ಕೇಳೋಣ. ರೆಡ್ ಕ್ರಾಸ್ ಕೊಡಗು ಸಭಾಪತಿ ಬಿಕೆ ರವೀಂದ್ರ ರೈ ಮಾತನಾಡಿ, ರೆಡ್ ಕ್ರಾಸ್ ಸಂಸ್ಥೆಯು ಜಾಗತಿಕವಾಗಿ ಅತ್ಯಂತ ಮಹತ್ವದ ಸಾಮಾಜಿಕ ಸೇವಾ ಸಂಸ್ಥೆಯಾಗಿದ್ದು, ಜಗತ್ತಿನ ಎಲ್ಲೇ ಆದರೂ ಶಾಂತಿ ಸ್ಥಾಪನೆಯಲ್ಲಿ ಬಹುಮುಖ್ಯ ಪಾತ್ರ ವಹಿಸುತ್ತಾ ಬಂದಿದೆ ಎಂದರು. ಇನ್ನೊಂದು ಕಡೆ ಆಸ್ಟ್ರಿಯಾ ಯುದ್ಧ ಆಗ್ತಾ ಇರ್ತದೆ. ಯುದ್ಧ ಆಗ್ತಾ ಇರುವಾಗ ಸತತವಾಗಿ ಒಂದು 15 ದಿನಗಳ ಕಾಲ ಯುದ್ಧ ನಡೀತಾ ಇರ್ತದೆ. ಈ ಯುದ್ಧ ನಡೀತಾ ಇರುವಾಗ ಅಂದರೆ ಹಾಗೆ ಈಗ ಇದ್ದ ವ್ಯವಸ್ಥೆ ಹಾಗೆ ಇರಲಿಲ್ಲ. ಯುದ್ಧ ಅಂದರೆ ಆನೆಗಳು, ಕುದುರೆಗಳ ಮುಖಾಂತರ ಯುದ್ಧಗಳು ನಡೀತಾ ಇತ್ತು. ಆ ಯುದ್ಧಗಳು ನಡೆದು ಎಷ್ಟೋ ಜನರು ಯುದ್ಧ ಸೈನಿಕರು
ಯಾಕೆಂದ್ರೆ ಅಲ್ಲಲ್ಲೇ ಬಿದ್ದಿರ್ತಾರೆ, ಗಾಯದಿಂದ ಬಿದ್ದಿರ್ತಾರೆ, ಮರಣ ಹೊಂದಿರ್ತಾರೆ. ಆಗ ಈ ಸಮಯದಲ್ಲಿ ನಮ್ಮ ಜಿನ್ ಆಂಡ್ರಿ ಡಿನಾಟೋ ಎಂಬ ಒಬ್ಬ ವರ್ತಕ ಅಲ್ಲಿ ನಡ್ಕೊಂಡು ಹೋಗ್ತಾ ಇರ್ತಾನೆ. ಅದನ್ನ ನೋಡ್ತಾನೆ. ಇದೆಲ್ಲ ಅಂದ್ರೆ ಕೈದಿಗಳೆಲ್ಲ, ಅಂದ್ರೆ ಈ ಯಾರ್ಯಾರು ಇದ್ದಾರೆ ಸೈನಿಕರು ಹೋರಾಡಿ ಇರ್ತಾರೆ, ಅವರೆಲ್ಲ ಜೀವನ ಮರಣ ಪರಿಸ್ಥಿತಿಯಲ್ಲಿ ಎಲ್ಲ ಬಿದ್ದು ನರಳಾಡ್ತಾ ಇರ್ತಾರೆ. ಆಗ ಇವನಿಗೆ ಅಂದ್ರೆ ಇದಕ್ಕೆ ಏನಾದ್ರೂ ಒಂದು ನಾವು ಹೆಲ್ಪ್ ಮಾಡಬೇಕಲ್ಲ ಎನ್ನುವ ನಿಟ್ಟಿನಲ್ಲಿ ಅವನೇನ್ ಮಾಡ್ತಾನೆ, ಆಗ ಇದ್ದಂತ ಎತ್ತಿನ ಗಾಡಿಗಳ ಸಹಾಯದಿಂದ ಎಲ್ಲ ಚರ್ಚ್ಗಳಿರ್ಬೋದು, ಪ್ರಾರ್ಥನಾ ಮಂದಿರಗಳಿದೆ, ಎಲ್ಲೆಲ್ಲಿ ಹೋಗಿಬಿಟ್ಟು ಅವ್ರನ್ನ ತಕೊಂಡು ಹೋಗಿ ಅವರಿಗೆ ಸಹಾಯ ಮಾಡುವಂತ, ಅವರಿಗೆ ಚಿಕಿತ್ಸೆ ಮಾಡುವಂತ ವ್ಯವಸ್ಥೆಯನ್ನು ಮಾಡ್ತಾನೆ. ನಂತರ ಈ ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ಅವು ಮಾಡ್ತಾ ಹೋಗ್ತಾರೆ. ಇದಕ್ಕೆ ಏನಾದ್ರು ಒಂದು ಪರಿಹಾರ ಕಂಡುಹಿಡಿಬೇಕು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇದೇ ಒಂದು ಜಿನಿವಾ ಒಂದು ಬುಕ್ ಬರೀತಾನೆ. ಬುಕ್ ಬರೆದು ಅದರಲ್ಲಿ ಯಾವ ರೀತಿಯಲ್ಲಿ ಇದು ಮಾಡ್ಬೋದು ಅಂತ ಹೇಳ್ಬಿಟ್ಟು ಅದನ್ನ ಜಿನಿವಾ ಒಪ್ಪಂದದ ಪ್ರಕಾರ ಆ ಒಂದು, ಯಾಕೆಂದ್ರೆ ಒಂದು ಮೀಟಿಂಗ್ ಇದನ್ನ, ಯಾಕೆಂದ್ರೆ ಈ ಜಿನ್ ಆಂಡ್ರಿ ಡಿನಾಟೋ ಎಂಬವನ್ನು ಕೂಡ ಆ ಒಂದು ಸಂಸ್ಥೆಗೆ ಸೇರಿಸ್ಕೊಂಡು ಒಂದು 5 ಜನರ ಕಮಿಟಿ ಮಾಡಿ ಜಿನಿವಾ ಒಪ್ಪಂದದ ಮುಖಾಂತರ ಇದನ್ನ ಒಂದು ಕಾರ್ಯಗತಗೊಳಿಸಲಿಕ್ಕೆ ಆಯ್ತದೆ. ಆಗ ಒಂದು ಕೇವಲ 10-14 ರೆಡ್ ಕ್ರಾಸ್ ಉಪಾಧ್ಯಕ್ಷ ಅನಿಲ್ ಹೆಚ್ಟಿ ಮಾತನಾಡಿ, 6 ವರ್ಷದೊಳಗಿನ ಮಕ್ಕಳ ಆರೋಗ್ಯ ಪೌಷ್ಟಿಕ ಮಟ್ಟವನ್ನು ವೃದ್ಧಿಸುವುದು, ಮಗುವಿನ ದೈಹಿಕ, ಮಾನಸಿಕ ಮತ್ತು ಸಾಮಾಜಿಕ ಬೆಳವಣಿಗೆಗೆ ಭದ್ರ ಅಡಿಪಾಯವನ್ನು ಹಾಕುವುದು, ಮಕ್ಕಳಲ್ಲಿ ಸಾವು, ಅನಾರೋಗ್ಯ, ಅಪೌಷ್ಟಿಕತೆ, ಶಾಲೆ ಬಿಡುವಿಕೆಯಿಂದ ಕಡಿಮೆಗೊಳಿಸುವುದು ಸೇರಿದಂತೆ ತಾಯಂದಿರಿಗೆ ತಮ್ಮ ಮಕ್ಕಳ ಆರೋಗ್ಯ ಮತ್ತು ಪೌಷ್ಟಿಕತೆ ಅಗತ್ಯಗಳನ್ನು ಸರಿಯಾಗಿ ನೋಡಿಕೊಳ್ಳುವ ಸಾಮರ್ಥ್ಯವನ್ನು ಹೆಚ್ಚಿಸುವುದು ಅಂಗನವಾಡಿ ಕಾರ್ಯಕರ್ತೆಯರ ಕೆಲಸವಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸ್ತಾ ಇರುವ ಅಂಗನವಾಡಿ ಕಾರ್ಯಕರ್ತೆಯರನ್ನು ಈ ದಿನ ಗುರುತಿಸಲಾಗಿದೆ ಎಂದರು. ರೆಡ್ ಕ್ರಾಸ್ ಪ್ರಧಾನ ಕಾರ್ಯದರ್ಶಿ ಎಂ ಧನಂಜಯ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಶಕ್ತಿ ನಗರದ ಶಕ್ತಿ ರೆಸಿಡೆನ್ಷಿಯಲ್ ಶಾಲೆ ಮತ್ತು ಶಕ್ತಿ ಪದವಿ ಪೂರ್ವ ಕಾಲೇಜಿಗೆ ಶಿರೂರು ಮಠದ ವೇದ ತೀರ್ಥ ಸ್ವಾಮೀಜಿಯವರು ಉಡುಪಿ ಶ್ರೀಕೃಷ್ಣ ಮಠದಲ್ಲಿ ನಡೆಯಲಿರುವ ಪರ್ಯಾಯದಲ್ಲಿ ಜನವರಿ 18ರಂದು ಸರ್ವಜ್ಞ ಪೀಠಕ್ಕೇರುವ ಸಂದರ್ಭ ಸಂಸ್ಥೆಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಆಶೀರ್ವಚನ ನೀಡಿ, ದಾನಗಳಲ್ಲಿ ಅನ್ನದಾನ ಶ್ರೇಷ್ಠ ದಾನ, ವಿದ್ಯಾದಾನ ಮಹಾದಾನ, ನಾವೆಲ್ಲ ಶಾಲೆಗೆ ಬರುವ ಉದ್ದೇಶ ಒಟ್ಟಾಗಿ ಕಲಿಯುವುದಕ್ಕೆ, ನಾವು ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಪ್ರಾಮಾಣಿಕ ಪ್ರಯತ್ನದ ಜೊತೆಗೆ ಭಗವಂತನಲ್ಲಿ ಪ್ರಾರ್ಥನೆ ಮಾಡಬೇಕೆಂದರು. ಸರ್ ಅವರು ಅವರನ್ನ ವೇದಿಕೆಗೆ ಆಮಂತ್ರಿಸಬೇಕಾಗಿ ಕೇಳಿಕೊಳ್ತಾ ಇದ್ದಾರೆ. ಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಕೆ.ಸಿ. ನಾಯಕ್ ಅವರ ಪತ್ನಿ ಟ್ರಸ್ಟಿಯಾದ ಸುಗುಣ ಸಿ. ನಾಯಕ್, ತುಳುನಾಡು ಎಜುಕೇಷನಲ್ ಟ್ರಸ್ಟ್ ಕಾರ್ಯದರ್ಶಿಗಳಾದ ಪ್ರದೀಪ್ ಕುಮಾರ್ ಕಲ್ಕೂರ, ತುಳುನಾಡು ಎಜುಕೇಷನ್ ಟ್ರಸ್ಟ್ನ ಟ್ರಸ್ಟಿ ಸುಧಾಕರ್ ರಾವ್ ಪೇಜಾವರ, ಶಕ್ತಿ ವಿದ್ಯಾಸಂಸ್ಥೆಯ ಸಂಸ್ಥಾಪಕ ಡಾಕ್ಟರ್ ಕೆ.ಸಿ. ನಾಯಕ್ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಕರೋತು ಕಲ್ಯಾಣಂ ಆರೋಗ್ಯಂ ಸುಖ ಸಂಪದಃ ಆಡ್ಯಾಂ ಜಗದ್ವ್ಯಾಪಿನಿ ವೀಣಾ ಪುಸ್ತಕಧಾರಿಣಿ ಅಭಯದ ಜಾಡ್ಯಾಂಧಕಾರಾಪಹ ಹಸ್ತೆ ಸ್ಫಾಟಿಕಮಾಲಿಕಾಂ ವಿದಗತಿ ಪದ್ಮಾಸನೆ ಸಂಸ್ಥಿತಾ ವಂದೇ ತಾಂ ಪರಮೇಶ್ವರಿ ಭಗವತಿ.
ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ಉತ್ಸವ ಸಮಿತಿ ವತಿಯಿಂದ ನಗರದ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಅಯ್ಯಪ್ಪ ಸ್ವಾಮಿ ದೇವರ ಸನ್ನಿಧಿಯಲ್ಲಿ 36ನೇ ವರ್ಷದ ಮಕರ ಸಂಕ್ರಾಂತಿ ಮಹೋತ್ಸವ ಜನವರಿ 14ರಂದು ನಡೆಯಲಿದೆ ಎಂದು ದೇವಸ್ಥಾನ ಸಮಿತಿ ಅಧ್ಯಕ್ಷ ಟಿಕೆ ಸುಧೀರ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸೂರ್ಯನು ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸುವ ಉತ್ತರಾಯಣ ಪುಣ್ಯಕಾಲದ ಮಕರ ಸಂಕ್ರಾಂತಿ ಉತ್ಸವ ಅತ್ಯಂತ ವಿಶೇಷವಾದದ್ದು. ಮಕರ ಸಂಕ್ರಾಂತಿಯ ಮುನ್ನಾ ದಿನವಾದ ಜನವರಿ 13ರಂದು ಬೆಳಗ್ಗೆ 8 ಗಂಟೆಗೆ ಗಣಪತಿ ಹೋಮ, ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ ಇತ್ಯಾದಿ ಸೇವೆ ನಡೆಯಲಿದೆ. ಜನವರಿ 14ರ ಬೆಳಗ್ಗೆ 6:30 ಗಂಟೆಗೆ ನಿರ್ಮಾಲ್ಯ ವಿಸರ್ಜನೆ, ಉಷಾ ಪೂಜೆ, 7 ಗಂಟೆಗೆ ಮುತ್ತಪ್ಪ ಮತ್ತು ಸುಬ್ರಹ್ಮಣ್ಯ ದೇವರ ಪೂಜೆ, 7:30ರಿಂದ ಪಂಚಾಮೃತ ಅಭಿಷೇಕ, ತುಪ್ಪಾಭಿಷೇಕ, ಕ್ಷೀರಾಭಿಷೇಕ, ಭಸ್ಮಾಭಿಷೇಕ, ಎಳನೀರು ಅಭಿಷೇಕ, ಪುಷ್ಪಾರ್ಚನೆ, ತುಲಾಭಾರ ಸೇವೆ, ಬೆಳಗ್ಗೆ 8:30ಕ್ಕೆ ಶ್ರೀ ಕುಟ್ಟಿ ಚಾತನ್ ವೆಳ್ಳಾಟಂ, 9 ಗಂಟೆಗೆ ಮುತ್ತಪ್ಪ ವೆಳ್ಳಾಟಂ, 10 ಗಂಟೆಗೆ ಶ್ರೀ ಪೋದಿ ದೇವರ ವೆಳ್ಳಾಟಂ ಜರುಗಲಿದೆ. ಬೆಳಗ್ಗೆ 7:30ರಿಂದ 8:10ರವರೆಗೆ ಅಭಿಷೇಕ ಪೂಜೆ ನಡೆಸುವ ಭಕ್ತಾದಿಗಳಿಗೆ ಎಳನೀರು ಮತ್ತು ಹಾಲನ್ನು ದೇವಸ್ಥಾನದ ವತಿಯಿಂದಲೇ ವ್ಯವಸ್ಥೆ ಮಾಡಲಾಗಿದೆ. ಬೆಳಗ್ಗೆ 10:30 ಗಂಟೆಗೆ ಶ್ರೀ ಅಯ್ಯಪ್ಪ ದೇವರ ಅಲಂಕಾರ ಪೂಜೆ, 11 ಗಂಟೆಗೆ ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ನಡೆಯಲಿದ್ದು, ಮಧ್ಯಾಹ್ನ 12 ಗಂಟೆಗೆ ಶ್ರೀ ಗುಳಿಗ ದೇವರ ವೆಳ್ಳಾಟಂ, 12:30 ಗಂಟೆಗೆ ಮಹಾಮಂಗಳಾರತಿ, ಅನ್ನಸಂತರ್ಪಣೆ ನೆರವೇರಲಿದೆ. ಅಂದು ಸಂಜೆ 6ರಿಂದ ಶ್ರೀ ಮುತ್ತಪ್ಪ ಮಹಿಳಾ ವೇದಿಕೆ, ಶ್ರೀ ಕೋದಂಡರಾಮ ಮಹಿಳಾ ವೇದಿಕೆ ಮತ್ತು ವಾಸವಿ ಮಹಿಳಾ ವೇದಿಕೆ ವತಿಯಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಸಂಜೆ 7ರಿಂದ ಅಲಂಕಾರ ಪೂಜೆ ಮತ್ತು ಪಡಿಪೂಜೆ ಹಾಗೂ ರಾತ್ರಿ 8 ಗಂಟೆಗೆ ದೀಪಾರಾಧನೆಯ ಬಳಿಕ ಪ್ರಸಾದ ವಿತರಣೆ ನಡೆಯಲಿದೆ ಎಂದು ಸುಧೀರ್ ವಿವರಿಸಿದರು. ಇದೊಂದು ಆಧ್ಯಾತ್ಮಿಕ, ಸಾಂಸ್ಕೃತಿಕ, ಪ್ರಾಕೃತಿಕ ಮತ್ತು ವೈಜ್ಞಾನಿಕ ಹಬ್ಬ ಎಂದು ಹೇಳಿ ತಪ್ಪಾಗಲ್ಲ. ಜ್ಯೋತಿಷಾಸ್ತ್ರ ಹೇಳುವುದಾದರೆ ಧನುರ್ ರಾಶಿಯಿಂದ ಮಕರ ರಾಶಿಗೆ ಸೂರ್ಯ ಪ್ರವೇಶಿಸುವಂಥ ಪರ್ವಕಾಲ, ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪ್ರವೇಶಿಸುವ ಪುಣ್ಯಕಾಲ. ಉತ್ತರಾಯಣ ಹಿಂದೂಗಳಿಗೆ ಅತ್ಯಂತ ಪವಿತ್ರವಾಗಿರ್ತಕ್ಕಂಥ ಕಾಲ. ಏಕೆಂದರೆ ಮಹಾಭಾರತ ನಾವು ಕೇಳಿದ್ದೇವೆ, ಭೀಷ್ಮಾಚಾರ್ಯರು ಕೂಡ ತಾನು ಶರಶಯ್ಯಲ್ಲಿ ಮಲಗಿದ್ರೂ ಕೂಡ ತನ್ನ ಪ್ರಾಣವನ್ನು ಬಿಡಲಿಕ್ಕೆ ಅವರು ಉತ್ತರಾಯಣವನ್ನು ಕಾಯ್ದುಕೊಂಡ್ರು ಅಂತ ಹೇಳ್ತಕ್ಕಂಥ ನಾವು ಕೇಳಿದ್ದೇವೆ. ಆದ್ದರಿಂದ ಮಕರ ಸಂಕ್ರಾಂತಿಯನ್ನು ದೇಶದ ಹಲವೆಡೆ ಬೇರೆ ಬೇರೆ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಕರ್ನಾಟಕದಲ್ಲಿ ಮತ್ತು ಮಹಾರಾಷ್ಟ್ರದಲ್ಲಿ ಮಕರ ಸಂಕ್ರಾಂತಿ ಅಂತ ಹೇಳಿ ಆಚರಣೆ ಮಾಡೋದಾದರೆ, ಕೇರಳದಲ್ಲಿ ಮಕರ ಜ್ಯೋತಿ ಹಬ್ಬ ಅಂತೇಳಿ ಮಾಡ್ತಾರೆ, ತಮಿಳುನಾಡಿನಲ್ಲಿ ಪೊಂಗಾಲ ಅಂತೇಳಿ ಮಾಡ್ತಾರೆ, ಅದೇ ರೀತಿ ಗುಜರಾತ್ನಲ್ಲಿ ಗಾಳಿಪಟ ಹಬ್ಬ ಅಂತೇಳಿ ಮಾಡ್ತಾರೆ. ಹಾಗೂ ದೇಶದ ಹಲವು ಕಡೆ ಈ ಉತ್ತರಾಯಣ ಪುಣ್ಯಕಾಲ ಅಂತ ಹೇಳ್ತಕ್ಕಂಥ ಆಚರಣೆ ಕೂಡ ಇವತ್ತು ನಾವು ಕಂಡು ಬರ್ತೇವೆ. ಆದ್ದರಿಂದ ಪ್ರತಿ ವರ್ಷ ನಮ್ಮ ದೇವಸ್ಥಾನದಲ್ಲಿ ಆಚರಿಸುವಂತೆ ಈ ವರ್ಷವೂ ಕೂಡ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಸ್ಥಾನದ ಆವರಣದಲ್ಲಿರ್ತಕ್ಕಂಥ ಶ್ರೀ ಅಯ್ಯಪ್ಪ ದೇವಸ್ಥಾನದಲ್ಲಿ ಮಕರ ಸಂಕ್ರಾಂತಿ ಮಹೋತ್ಸವವನ್ನು ದಿನಾಂಕ 14/1/2026 ಬುಧವಾರ ನಡೆಸಲಿಕ್ಕೆ ಆಡಳಿತ ಮಂಡಳಿ ತೀರ್ಮಾನ ಮಾಡಿದೆ. ಆದರೆ ಬೆಳಿಗ್ಗೆ 6:30 ನಿರ್ಮಾಲ್ಯ ವಿಸರ್ಜನೆ, ಉಷಾ ಪೂಜೆ ನಡೆದಿದೆ. 7:30ರಿಂದ ಅಷ್ಟಾಭಿಷೇಕಗಳು ನಡೆಯುತ್ತೆ. ಅಷ್ಟಾಭಿಷೇಕ ಅಂತ ಹೇಳಿದ್ರೆ ಎಳನೀರಾಭಿಷೇಕ, ಕ್ಷೀರಾಭಿಷೇಕ ಆ ರೀತಿ ಇರ್ತಕ್ಕಂಥ ಅಷ್ಟಾಭಿಷೇಕಗಳು ನಡೆಯುತ್ತೆ. ನಂತರ ಭಕ್ತರಿಗಾಗಿ 8 ಗಂಟೆಯಿಂದ 10 ಗಂಟೆವರೆಗೆ ಎಳನೀರಾಭಿಷೇಕ ಮತ್ತು ಹಾಲಾಭಿಷೇಕದ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಹಾಲಿನ ವ್ಯವಸ್ಥೆ ಮತ್ತು ಎಳನೀರಿನ ವ್ಯವಸ್ಥೆಯನ್ನು ಕೂಡ ನಾವು ದೇವಸ್ಥಾನದಲ್ಲೇ ಆಯೋಜನೆ ಮಾಡಿದ್ದೇವೆ. 10:30 ಗಂಟೆಗೆ ಅಯ್ಯಪ್ಪ ಸ್ವಾಮಿಯ ಅಲಂಕಾರ ಪೂಜೆ ನಡೆಯುತ್ತೆ. 11 ಗಂಟೆಗೆ ಶ್ರೀ ಅಯ್ಯಪ್ಪ ದೇವರ ಉತ್ಸವ ಮೂರ್ತಿಯ ಕ್ಷೇತ್ರ ಪ್ರದಕ್ಷಿಣೆ ನಡೆಯುತ್ತೆ. 12:30ಕ್ಕೆ ಮಹಾಮಂಗಳಾರತಿ ನಂತರ 1 ಗಂಟೆಗೆ ಅನ್ನಸಂತರ್ಪಣೆ ಕೂಡ ಈ ಕ್ಷೇತ್ರದಲ್ಲಿ ನಡೆಯುತ್ತೆ. ಗೋಷ್ಠಿಯಲ್ಲಿ ಶ್ರೀ ಮುತ್ತಪ್ಪ ದೇವಸ್ಥಾನದ ಸಂಸ್ಥಾಪಕ ಹಾಗೂ ಉತ್ಸವ ಸಮಿತಿಯ ಗೌರವಾಧ್ಯಕ್ಷ ಡಾಕ್ಟರ್ ಎಂಜಿ ಪಾಟ್ಕರ್, ಉತ್ಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿ ವಿನೋದ್ ವಿಎಸ್, ಸಲಹೆಗಾರರಾದ ಜಯಂತಿ ಶೆಟ್ಟಿ, ಸದಾಶಿವ ಶೆಟ್ಟಿ ಹಾಗೂ ಪೂವಪ್ಪ ಪಾಲ್ಗೊಂಡಿದ್ದರು. ದಪಕ್ಲು ಸಮೀಪದ ಕಕ್ಕಬ್ಬೆ ಕುಂಜಿಲ ಗ್ರಾಮದ ಕೆಪಿ ಬಾಣೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಏರ್ಪಡಿಸಿದ್ದ ಮಕ್ಕಳ ಸಂತೆ ಹಾಗೂ ಆಹಾರ ಮೇಳ ವಿವಿಧ ಪೌಷ್ಟಿಕ ಆಹಾರ ಪದಾರ್ಥಗಳ ಪ್ರದರ್ಶನ ಹಾಗೂ ಮಾರಾಟದೊಂದಿಗೆ ಯಶಸ್ವಿಯಾಗಿ ನಡೆಯಿತು. ಶಾಲೆಯ ಆವರಣದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮವನ್ನು ಶಾಲೆಯ ಆಂಗ್ಲ ಮಾಧ್ಯಮ ವಿಭಾಗದ ಎಲ್ಕೆಜಿ, ಯುಕೆಜಿ ವಿದ್ಯಾರ್ಥಿಗಳು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಸಫಿ ಅವರು ಮಾತನಾಡಿ, ಜೀವನದಲ್ಲಿ ಮಕ್ಕಳ ವ್ಯವಹಾರ ಜ್ಞಾನ ವೃದ್ಧಿಸಲು ಇಂತಹ ಕಾರ್ಯಕ್ರಮ ಸಹಕಾರಿಯಾಗಲಿದೆ.
ಅದರಂತೆ ಪಠ್ಯದೊಂದಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವುದರಿಂದ ವಿದ್ಯಾರ್ಥಿಗಳ ವ್ಯಕ್ತಿತ್ವ ವೃದ್ಧಿಯಾಗಲಿದ್ದು, ಪೋಷಕರು ತಮ್ಮ ವಿದ್ಯಾರ್ಥಿಗಳಿಗೆ ಇಂತಹ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ನೀಡಬೇಕೆಂದು ತಿಳಿಸಿದರು. ಬನ್ನಿರಿ ಮಕ್ಕಳೇ ಬನ್ನಿ ನಮ್ಮ ಅಂಗಡಿಗೆ ಬನ್ನಿ. ಮಕ್ಕಳೇ, ಇದು ಒಂದು ಅರಿವಿನ ಜ್ಞಾನವನ್ನು ರೂಪಿಸುವುದರ ಜೊತೆ ನಿಮಗೆ ಲಾಭ ನಷ್ಟಗಳ ಅರಿವನ್ನು ಮೂಡಿಸುವುದು, ಅಳತೆ ತೂಕದ ಒಂದು ಅರಿವನ್ನು ಮೂಡಿಸುವುದರ ಜೊತೆ ಗಣಿತ ಪಾಠಗಳ ಚಟುವಟಿಕೆಗಳ ಅರಿವನ್ನು ಮೂಡಿಸುವುದರ ಜೊತೆ ನಿಮಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬರೀ ಓದುವುದು ಬರೆಯುವುದು ಮಾತ್ರ ಶಿಕ್ಷಣವೆಂದು ತಿಳಿದಿರುವ ನಿಮಗೆ ಚಟುವಟಿಕೆ ಮೂಲಕ ನಿಮಗೆ ಅರಿವನ್ನು ಮೂಡಿಸ್ತಾ ಇದ್ದೀವಿ. ಕಳೆದ ವರ್ಷವನ್ನು ಈ ಮಕ್ಕಳ ಸಂತೆಯನ್ನು ಮಾಡಿದರೆ ಈ ವರ್ಷವನ್ನು ಈ ಚಟುವಟಿಕೆಗಳನ್ನು ಒಳ್ಳೆಯ ರೀತಿಯಾಗಿ ಯಶಸ್ವಿಗೊಳಿಸಿಕೊಡಬೇಕಾಗಿ ಪೋಷಕರು ಹಾಗೂ ಎಸ್ಟಿಎಂಸಿ ಸದಸ್ಯರು ಎಲ್ಲ ಮಕ್ಕಳಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಣ್ಣ ಮಕ್ಕಳಿಗೆ ಪ್ರೀತಿಯಿಂದ ಬರಮಾಡಿಕೊಳ್ಳಿ ಮಕ್ಕಳೇ. ನೀವು ದೊಡ್ಡವರನ್ನು ಗೌರವಿಸಿ ಕನ್ನಡದಲ್ಲೇ ಮಾತನಾಡಿಕೊಳ್ಳಿ, ಮಲಯಾಳದಲ್ಲಿ ಮಾತನಾಡಿಕೊಳ್ಳಿ, ಒಳ್ಳೆಯ ವ್ಯಾಪಾರವನ್ನು ಮಾಡಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರೂ ಶುಭ ಕೋರಿ ಎಲ್ಲರಿಗೂ ಧನ್ಯವಾದಗಳು. ಶಾಲೆಯ ಮುಖ್ಯ ಶಿಕ್ಷಕಿ ಸವಿತಾ ಅವರು ಕಾರ್ಯಕ್ರಮದ ಆಯೋಜನೆಯ ಕುರಿತು ಮಾಹಿತಿ ನೀಡಿ ಸರ್ವರನ್ನ ಸ್ವಾಗತಿಸಿದರು. ಇಂದು ನಮ್ಮ ಶಾಲೆಯಲ್ಲಿ ಮಕ್ಕಳ ಸಂತೆ ಮತ್ತು ಆಹಾರ ಮೇಳ ನಡೀತಾ ಇದೆ. ಇದು ಕಳೆದ ವರ್ಷ ಆಯೋಜಿಸಿದ್ದ ಒಂದು ಕಾರ್ಯಕ್ರಮ. ಈ ವರ್ಷ ಕೂಡ ನಾವು ಮಕ್ಕಳ ಸಂತೆಯನ್ನ ಮತ್ತು ಆಹಾರ ಮೇಳವನ್ನ ಆಯೋಜಿಸ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಎಸ್ಟಿಎಂಸಿ ಅಧ್ಯಕ್ಷರಾದ ಶ್ರೀಮತಿ ಸಫಿಯಾರವರು ಆಗಮಿಸಿದ್ದಾರೆ. ಅವರಿಗೆ ಶಾಲೆಯ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಶಾಲಾ ಎಸ್ಟಿಎಂಸಿ ಸದಸ್ಯರು ಆಗಮಿಸಿದ್ದಾರೆ. ಶಾಲೆಯ ಸರ್ವರ ಪರವಾಗಿ ಅವರಿಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಪೋಷಕರು ಆಗಮಿಸಿದ್ದಾರೆ. ಮಕ್ಕಳ ಸಂತೆಯನ್ನ ಮತ್ತು ಆಹಾರ ಮೇಳವನ್ನ ವೀಕ್ಷಿಸಿ ಮಕ್ಕಳನ್ನ ಪ್ರೋತ್ಸಾಹಿಸಲಿಕ್ಕೆ ಪೋಷಕರು ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಾವು ಮನೆಯಲ್ಲಿ ಬೆಳೆದ ತರಕಾರಿಗಳು, ತಂಪು ಪಾನೀಯ, ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಸ್ಥಳದಲ್ಲೇ ತಯಾರಿಸಿ ಪ್ರದರ್ಶಿಸುವ ಮೂಲಕ ಮಾರಾಟ ಮಾಡಿದರು. ಪೋಷಕರು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ವಿದ್ಯಾರ್ಥಿಗಳು ಮಾರಾಟಕ್ಕಿಟ್ಟ ವಸ್ತುಗಳನ್ನು ಖರೀದಿಸುವ ಮೂಲಕ ಪ್ರೋತ್ಸಾಹಿಸಿದರು. ಈ ಸಂದರ್ಭ ಶಾಲೆಯ ಹಳೆ ವಿದ್ಯಾರ್ಥಿ ಸಂಘದ ಉಪಾಧ್ಯಕ್ಷರಾದ ಅಬ್ದುಲ್ ಅಫೀಲ್,
ಎಸ್ಡಿಎಂಸಿ ಸದಸ್ಯರು, ಶಾಲೆಯ ಶಿಕ್ಷಕ ವೃಂದ, ಸಿಬ್ಬಂದಿಗಳು, ಪೋಷಕರು ಹಾಗೂ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ ದಾಪುಕ್ಲೋ.